ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಆ ಅಪ್ಡೇಟ್ ಏನು ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ಯಾನ್ ಕಾರ್ಡ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅಂದರೆ ಪ್ಯಾನ್ 2.0 ಎನ್ನುವಂಥದ್ದು ಭಾರತ ಸರ್ಕಾರದ ವತಿಯಿಂದ ಈ ಪ್ಯಾನ್ ಕಾರ್ಡ್ ಹೊಸ ಅಪ್ಡೇಟ್ ಬಂದಿದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಎಲ್ಲರ ಹತ್ತಿರ ಪ್ಯಾನ್ ಕಾರ್ಡ್ ಇದೆ. ಕೆಲವೊಬ್ಬರು ಯಾರು ಗ್ರಾಮಗಳಲ್ಲಿ ವಾಸ ಮಾಡ್ತಾರೆ, ಅವರಿಗೆ ಈ ಒಂದು ಪ್ಯಾನ್ ಕಾರ್ಡ್ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಆದರೂ ಸಹ ಯಾರ ಹತ್ತಿರ ಬ್ಯಾಂಕ್ ಅಕೌಂಟ್ ಇದೆ, ಮ್ಯಾಂಡೇಟ್ರಿಯಾಗಿ ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡೋದು, ಆಮೇಲೆ ಆ ಪ್ಯಾನ್ ಕಾರ್ಡ್ ಯುಟಿಲೈಸ್ ಮಾಡೋದು ಒಂದು ಮ್ಯಾಂಡೇಟ್ರಿ ಆಗಿರುತ್ತೆ ಸ್ನೇಹಿತರೆ. ಸೊ ಅದರ ಕುರಿತು ಈ ಒಂದು ವಹಿವಾಟಾಗಲಿ ಅಥವಾ ಪ್ಯಾನ್ ಡಾಕ್ಯುಮೆಂಟೇಷನ್ ಆಗಿ ಸರಳವಾಗಿ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ 2.0 ಎನ್ನುವಂಥ ಒಂದು ಹೊಸ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ ಇದರ ಡೀಟೇಲ್ಸ್ ಏನಿದ್ದಾವೆ, ಪ್ಯಾನ್ನಿಂದ ಯಾವ ರೀತಿ ಹೆಲ್ಪ್ ಆಗಬಹುದು ನಮ್ಮ ಡೇ ಟು ಡೇ ಲೈಫ್ ಸ್ಟೈಲಲ್ಲಿ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾದರೆ ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ಇನ್ಫಾರ್ಮೇಷನ್ ನಿಮಗೆ ಸರಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಕಾರಣ ಈ ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ಅತಿ ಅವಶ್ಯಕವಾದ್ದು. ನರ್ಸಸ್ ಅಲ್ಲ, ಕಾರಣ ಸರ್ಕಾರಿ ನೌಕರರಲ್ಲ, ಎಲ್ಲ ನಮ್ಮ ಭಾರತೀಯ ನಾಗರಿಕರಿಗೆ ಈ ಒಂದು ಇಂಪಾರ್ಟೆನ್ಸ್ ಮೆಸೇಜ್ ಮುಟ್ಟಲೇಬೇಕು ಸ್ನೇಹಿತರೆ. ಸೊ the Indian government has approved a rupees 1.435 crore ಅಂತಂದರೆ 1435 ಕೋಟಿ ಪ್ರಾಜೆಕ್ಟ್ ಕಾಲ್ಡ್ ಪ್ಯಾನ್ 2.0 ಅಂತಂದರೆ ಈ ಒಂದು 1435 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಪ್ಯಾನ್ 2.0 ಟು ಎನ್ಹ್ಯಾನ್ಸ್ ದ ಟ್ಯಾಕ್ಸ್ ಪೇಯರ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಪ್ಯಾನ್ 2.0 ಪ್ರಾಜೆಕ್ಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ಸಿಸ್ಟಮ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ದಿಸ್ ಇನಿಷಿಯೇಟಿವ್ ಫೋಕಸಸ್ ಆನ್ ಮಾಡರ್ನೈಸಿಂಗ್ ಆ್ಯಂಡ್ ಡಿಜಿಟೈಸಿಂಗ್ ದ ಎಕ್ಸಿಸ್ಟಿಂಗ್ ಪ್ಯಾನ್ ಆ್ಯಂಡ್ ಟ್ಯಾನ್ ಸರ್ವಿಸ್ ಟು ಇಂಪ್ರೂವ್ ಎಫಿಷಿಯನ್ಸಿ, ಅಕ್ಸೆಸಿಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ. ಈ ಒಂದು ಹೊಸ ಒಂದು ಸಿಸ್ಟಮ್ ಏನು ಲಾಂಚ್ ಮಾಡಿದ್ದಾರೆ ಈಗ ಇನ್ಕಮ್ ಟ್ಯಾಕ್ಸ್ ವತಿಯಿಂದ ಸೆಂಟ್ರಲ್ ಗೌರ್ಮೆಂಟ್ನವರು, ಇದರಿಂದ ಈ ಪ್ಯಾನ್ ಕಾರ್ಡ್ ಹಾಗೂ ಟ್ಯಾನ್ ಸರ್ವಿಸ್ ಆ ಒಂದು ಎಫಿಷಿಯನ್ಸಿ ಇಂಪ್ರೂವ್ ಮಾಡಲಿಕ್ಕೆ ಒಂದು ಪ್ರಯತ್ನ ಇದೆ. ಆಮೇಲೆ ಸೆಕ್ಯೂರಿಟಿ ಕೂಡ ಹೆಚ್ಚು ಮಾಡಲಿಕ್ಕೆ ಒಂದು ಪ್ರಯತ್ನ ಇದೆ ಸ್ನೇಹಿತರೆ. ಸೊ ಇದರಲ್ಲಿ ಏನು ಕೀ ಫೀಚರ್ಸ್ ಇದ್ದಾವೆ ಅಂತಂದರೆ, ಕೀ ಫೀಚರ್ಸ್ ಆಫ್ ದ ಪ್ರಾಜೆಕ್ಟ್ ಇನ್ಕ್ಲೂಡ್ಸ್ ಫಾಸ್ಟರ್ ಆ್ಯಂಡ್ ಮೋರ್ ರಿಲಯಬಲ್ ಸರ್ವಿಸ್, ವೇಗದ ಗತಿಯಲ್ಲಿ ಆಮೇಲೆ ರಿಲಯಬಲ್ ಆದಂಥ ಸರ್ವಿಸ್ ಕೊಡುವುದು. ಇಂಪ್ರೂವ್ಡ್ ಪ್ರಾಸೆಸ್ ಫಾರ್ ಇಶ್ಯೂಯಿಂಗ್ ವ್ಯಾಲಿಡೇಟಿಂಗ್ ಪ್ಯಾನ್ ಆ್ಯಂಡ್ ಟ್ಯಾನ್, ಸರ್ವಿಸನ್ನು ಇಂಪ್ರೂವ್ ಮಾಡೋದು, ಟ್ಯಾನ್ ಆಗಲಿ ಅಥವಾ ಪ್ಯಾನ್ ಆಗಲಿ ಇಂಪ್ರೂವ್ ಮಾಡೋದು ಸರ್ವಿಸ್. ಇಕೋ ಫ್ರೆಂಡ್ಲಿ ಸಿಸ್ಟಮ್, ಟ್ರಾನ್ಸಿಷನಿಂಗ್ ಟು ಪೇಪರ್ಲೆಸ್ ಆಪ್ರೇಷನ್ಸ್, ಈ ಒಂದು ಇಕೋ ಫ್ರೆಂಡ್ಲಿ ಸರ್ವಿಸ್ ಮಾಡಿ ಈ ಟ್ರಾನ್ಸಿಷನಿಂಗ್ ಟು ದ ಪೇಪರ್ಲೆಸ್ ಆಪ್ರೇಷನ್, ಪೇಪರ್ಗಳನ್ನು ಇಲ್ಲದೆ ನಾವು ಈ ಪ್ಯಾನ್ ಕಾರ್ಡ್ ಬಳಕೆ ಮಾಡೋದು. ಡಾಟಾ ಕನ್ಸಿಸ್ಟೆನ್ಸಿ ಇಂಟಿಗ್ರೇಷನ್, ಆಮೇಲೆ ಮೇಕಿಂಗ್ ಪ್ಯಾನ್ ಯೂನಿವರ್ಸಲ್ ಐಡೆಂಟಿಫೈಯರ್ ಅಕ್ರಾಸ್ ವೇರಿಯಸ್ ಗೌರ್ಮೆಂಟ್ ಸಿಸ್ಟಮ್ ಅಲೈನಿಂಗ್ ವಿತ್ ಡಿಜಿಟಲ್ ಇಂಡಿಯಾ ವಿಷನ್. ಈ ಡಿಜಿಟಲ್ ಇಂಡಿಯಾ ವಿಷನ್ ಅಡಿಯಲ್ಲಿ ಪ್ಯಾನ್ ಕಾರ್ಡನ್ನು ಯೂನಿವರ್ಸಲ್ ಐಡೆಂಟಿಫೈಯರ್ ಅಕ್ರಾಸ್ ವೇರಿಯಸ್ ಗೌರ್ಮೆಂಟ್ ಸಿಸ್ಟಮ್, ಎಲ್ಲ ಗೌರ್ಮೆಂಟ್ ಸಿಸ್ಟಮ್ಗಳಲ್ಲಿ ಯಾವ ರೀತಿ ನಾವು ಆಧಾರ್ ಕಾರ್ಡನ್ನು ಬಳಕೆ ಮಾಡ್ತೀವಿ, ಆಧಾರ್ ಕಾರ್ಡನ್ನು ಯೂಸ್ ಮಾಡ್ತೀವಿ, ಆ ನಂಬರನ್ನು ಪ್ರತಿ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಒಂದು ಲಿಂಕ್ ಡಾಕ್ಯುಮೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಅದೇ ರೀತಿ ವಿವಿಧ ಸೌಲಭ್ಯಗಳನ್ನು ಪಡೆಯಲು ಅಥವಾ ವಿವಿಧ ಒಂದು ಎಕ್ಸ್ಪೀರಿಯನ್ಸ್ ಪಡೆಯಲು ಇದು ಒಂದು ಡಿಜಿಟಲ್ ಇಂಡಿಯಾ ವಿಷನ್ನನ್ನು ಹಿಡ್ಕೊಂಡು ಮುಂದೆ ಹೋಗ್ತಾ ಇದೆ ಸ್ನೇಹಿತರೆ. ಇನ್ಫ್ರಾಸ್ಟ್ರಕ್ಚರ್ ಆಪ್ಟಿಮೈಸೇಷನ್, ಸ್ಟ್ರೆಂಥನಿಂಗ್ ದ ಟೆಕ್ನಿಕಲ್ ಬ್ಯಾಕ್ ಎಂಡ್ ಫಾರ್ ಅ ಸೀಮ್ಲೆಸ್ ಯೂಸರ್ ಎಕ್ಸ್ಪೀರಿಯನ್ಸ್.
ಈ ಇನ್ಫ್ರಾಸ್ಟ್ರಕ್ಚರ್ ಆಪ್ಟಿಮೈಸೇಷನ್ ಮಾಡಿಕೊಂಡು ಸ್ಟ್ರೆಂಥನಿಂಗ್ ಟೆಕ್ನಿಕಲ್ ಬ್ಯಾಕ್ ಎಂಡ್, ಈ ಒಂದು ಟೆಕ್ನಿಕಲಿಟಿ ಏನಿದೆ ಅದನ್ನು ನಾನು ಸರಿಪಡಿಸಲಿಕ್ಕೆ ಈ ಒಂದು ಪ್ರಯತ್ನ ಇದೆ. ದಿಸ್ ಪ್ರಾಜೆಕ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಸಿಗ್ನಿಫಿಕೆಂಟ್ಲಿ ಎನ್ಹಾನ್ಸ್ ದ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಫಾರ್ ಟ್ಯಾಕ್ಸ್ ಪೇಯರ್, ಪ್ರೊವೈಡಿಂಗ್ ಕ್ವಿಕ್ಕರ್ ಸರ್ವಿಸ್ ವೈಲ್ ಸಪೋರ್ಟಿಂಗ್ ಇಂಡಿಯಾಸ್ ಗ್ರೋವಿಂಗ್ ಟ್ಯಾಕ್ಸ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ಪ್ರಾಜೆಕ್ಟಿಂದ ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಸಿಗ್ನಿಫಿಕೆಂಟ್ಲಿ ಎನ್ಹ್ಯಾನ್ಸ್ ದ ಡಿಜಿಟಲ್ ಎಕ್ಸ್ಪೀರಿಯನ್ಸ್, ಡಿಜಿಟಲೈಸ್ ಮಾಡಿಕೊಂಡು ಪೇಪರ್ಲೆಸ್ ಆಗಿ ಈ ಸೀಮ್ಲೆಸ್ ಆಗಿ ಪ್ರತಿಯೊಬ್ಬರಿಗೂ ತಲುಪುವಂಥ ಒಂದು ಸರ್ವಿಸ್ ಮಾಡಬೇಕಾಗಿ ಒಂದು ಭಾರತ ಸರ್ಕಾರದ ಬಹು ಆಕಾಂಕ್ಷೆಯ ಈ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ಆಮೇಲೆ ಈ ಒಂದು ಪ್ಯಾನ್ ಕಾರ್ಡ್ಗೆ QR ಕೋಡ್ ಕೂಡ ಲಾಗು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆಲ್ರೆಡಿ ಕೆಲವೊಂದು ಪ್ಯಾನ್ ಕಾರ್ಡಲ್ಲಿ QR ಕೋಡ್ ಇದೆ. ಸೊ ಇನ್ನು ಮುಂದೆ ಕೂಡ QR ಕೋಡ್ ಪ್ರತಿ ಒಂದು ಪ್ಯಾನ್ ಕಾರ್ಡ್ಗೆ ಲಾಗು ಮಾಡ್ತಾರೆ. ಇನ್ನೂ ಗೈಡ್ಲೈನ್ಸ್ ಡೀಟೇಲ್ಸ್ ಆಗಿ ಬರಬಹುದು ಸ್ನೇಹಿತರೆ. ಈ ಒಂದು ಪ್ಯಾನ್ ಕಾರ್ಡ್ 2.0 ಇಂದ ಸುಮಾರು ಕೆಲಸಗಳು ಈಸಿ ಆಗಲಿಕ್ಕಿವೆ. ಸೊ ಹೋಪ್ ಆ್ಯಸ್ ಸೂನ್ ಆ್ಯಸ್ ಎಲ್ಲ ಅಪ್ಡೇಟ್ ಬಂದ ಮೇಲೆ ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.